ಸರ್ಕಾರಿ ಪ್ರೌಢಶಾಲೆ ಬರ್ಗೂರು. ನನ್ನ ಹೆಸರು ಪುಷ್ಪಲತಾ. 625ಕ್ಕೆ 614 ಮಾರ್ಕ್ಸ್ ತೆಗ್ದಿದ್ದೀನಿ. ನಾವಿಲ್ಲಿ ದಿನ ಸ್ಕೂಲಿಗೆ ಬರ್ತಿದ್ವಿ, ಒಂದಿನನೂ ತಪ್ಪಿಸ್ಕೊಳ್ತಿರ್ಲಿಲ್ಲ. ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ನಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಿದ್ರು, ಮತ್ತೆ ಸಪೋರ್ಟಿವ್ ಆಗಿದ್ರು. ನಮ್ಮ ಎಫರ್ಟ್ಸ್ಗಿಂತ ಅವ್ರ ಎಫರ್ಟ್ಸ್ ಜಾಸ್ತಿ ಇತ್ತು. ಮತ್ತೆ ನಮ್ಮ ಮನೇಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಮ್ಮ ಅಣ್ಣ ನನಗೆ ಲೈನ್ ಸಮೇತ ಕ್ಲೀನಾಗಿ ಡೌಟ್ ಇಲ್ದಂಗೆ ಹೇಳ್ಕೊಡ್ತಿದ್ದ. ಮತ್ತೆ ಇಲ್ಲಿ ಟೀಚರ್ಸ್ ಬಂದ್ರೆ ಫುಲ್ ಫ್ರೆಂಡ್ಲಿ ತರ ಇರ್ತಾರೆ, ಏನೇ ಡೌಟ್ ಕೇಳಿದ್ರು ಹೇಳ್ಕೊಡ್ತಾರೆ. ಅದರಿಂದ ನಾನು ಇಷ್ಟು ತೆಗಿಯಕ್ಕೆ ಸಾಧ್ಯ ಆಯ್ತು. ನಮ್ಮ ಅಮ್ಮನೂ ಅಷ್ಟೇ ನಮಗೋಸ್ಕರ ಅವರು ಎಲ್ಲ ಕೆಲಸ ಮಾಡ್ಕೊಂತಿದ್ರು, ಮತ್ತೆ ಅವರು ನಮಗೋಸ್ಕರ ಎಲ್ಲ ದುಡಿತವ್ರೆ. ನಮ್ಮನ್ನ ನಾವಿಷ್ಟಕ್ಕೆ ಬರ್ಬೇಕು ಅಂದ್ರೆ ನಮ್ಮ ಅಮ್ಮನೇ ಕಾರಣ. ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಲ್ಗವನಹಳ್ಳಿ. ಇಲ್ಲ, ಮನೆಯಿಂದನೇ. ಈಗ ಶಿರಾ ತಾಲೂಕಲ್ಲಿ 2ನೇ ವಿದ್ಯಾರ್ಥಿ ನೀವು ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ? ಖುಷಿ ಆಗುತ್ತೆ. ಈ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಇಲ್ಲಿಗೆ ಸೇರಿದ್ದೀರಿ? ನಾವ್ 8th ಸೇರಿದ್ವಿ. ನಾನ್ 7th ವರ್ಗ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಮತ್ತೆ ನಮ್ ತಿಪ್ಪೇಸ್ವಾಮಿ ಸರ್ ಮತ್ತೆ ರಾಮಣ್ಣ ಸರ್ ಅಂತ ಅವ್ರು ಬೇಸಿಕ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದರಿಂದ ನನ್ಗೆ ಇಲ್ಲಿ ಬಂದಾಗ ಕಷ್ಟ ಆಗ್ಲಿಲ್ಲ. ಮತ್ತೆ ಇಲ್ಲಿ ಟೀಚರ್ಸ್ ಅಷ್ಟೇ, ನಮ್ಗೆ ಕನ್ನಡದಾಗ ಬೇಕು ಅಂದ್ರೆ ಕನ್ನಡದಾಗ ಹೇಳ್ಕೊಡ್ತಿದ್ರು. ಅದರಿಂದ ನಾವ್ ಇಂಗ್ಲಿಷ್ ಮೀಡಿಯಂ ಸೇರ್ಕೊಂಡ್ರು ಕನ್ನಡ ಮೀಡಿಯಂ ಇಂದ ಬಂದಿದೀವಿ ಎಂಬ ಒಂದು ಭಯ ಇರ್ಲಿಲ್ಲ. ಅದರಿಂದಾನೇ ಇಷ್ಟು ಸ್ಕೋರ್ ಮಾಡಕ್ಕಾಗಿತ್ತು. ಎಕ್ಸಾಮ್ ಬರೆದಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲೇ? ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬರ್ತಿದ್ವಿ. ಈಗ ಸಿಸಿ ಕ್ಯಾಮೆರಾ ಆಯ್ತು ಅಂತ ಎಲ್ಲ ಎದುರಿಸ್ತಾ ಇದ್ರು ಹೋದ ವರ್ಷ. ಈ ವರ್ಷ ಏನು ಭಯ ಆಯ್ತಾ? ಏನ್ ಭಯ ಆಗ್ಲಿಲ್ಲ. ಎಕ್ಸಾಮ್ ಅಲ್ಲಿ ಯಾವ ತರ ನಿಮ್ಗೆ ಫೀಲ್ ಆಗ್ತಾ ಇತ್ತು? ಅಂದ್ರೆ ಸ್ವಲ್ಪ ಫಸ್ಟಿಗೆ ಕುತ್ಕೊಂಡಾಗ ಒಂದ್ ಸ್ವಲ್ಪ ನರ್ವಸ್ ಆಗ್ತಿತ್ತು. ಆಮೇಲೆ ಪೇಪರ್ ಎಲ್ಲ ಬಂದಾಗ ನಮ್ಮ ಮೇಷ್ಟ್ರು ಇದು ಹೇಳ್ಕೊಟ್ಟಿದ್ದಲ್ಲ, ನಮ್ ಸರ್ ಇದೆಲ್ಲ ಹೇಳ್ತಿದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಫಸ್ಟ್ ಅಂದ್ರೆ ಶಿರಾ ತಾಲೂಕಲ್ಲೇ ಬರಗೂರು ಫಸ್ಟ್, ಶಿರಾ ತಾಲೂಕಲ್ಲಿ ಸೆಕೆಂಡ್ ಇದ್ದೀರಾ. ಇದ್ರ ಬಗ್ಗೆ ಟೀಚರ್ಗಳಿಗೆ ಏನ್ ಹೇಳಬೇಕು ಇಷ್ಟಪಡ್ತೀರಾ? ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಅಷ್ಟು ಹೇಳ್ಕೊಟ್ಟಿದ್ಕೆ ನಾವು ಅಷ್ಟು ತೆಗಿಯಕ್ ಆಗಿದ್ದು. ಮತ್ತೆ ಅವ್ರು ಅಷ್ಟು ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು. ನಾನು ಹೇಳ್ಬೇಕು ಅಂದ್ರೆ ನಮ್ಮ ಎಫರ್ಟ್ಸ್ಗಿಂತ ಅವ್ರ ಎಫರ್ಟ್ಸೇ ಜಾಸ್ತಿ ಇತ್ತು. ಮತ್ತೆ ಅವರು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಅಂದ್ರೆ ಇವಾಗ ನಾವು ಬರೋಕ್ಕಿಂತ ಮುಂಚೆ ಅವರೇ ಬಂದಿರ್ತಿದ್ರು. ಗ್ರೂಪ್ ಸ್ಟಡಿನೂ ಅಷ್ಟೇ, ಹೋಗ್ಬೇಡ್ರಿ ಇರ್ರಿ ಅಂದ್ರೆ ಅವರು ಬೇಗ ದೂರ ಹೋಗ್ಬೇಕು, ನಾವಿಲ್ಲ 2 ಕಿಲೋಮೀಟರ್ ಅಷ್ಟೇ ನಾವು ಹೋಗ್ಬೇಕಾಗಿರೋದು. ಆದ್ರೂ ಅವರೇ ಇದ್ದು ನಾವ್ ಹೇಳ್ಕೊಡ್ತೀವಿ ಅಂತ ಕಾಯಿಸಿ ಕೂರಿಸ್ಕೊಂಡು ಹೇಳ್ಕೊಡ್ತಿದ್ರು. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಏನ್ ಕೆಲಸ ಮಾಡ್ತಾರೆ? ಅಮ್ಮ ಕೂಲಿ ಹೋಗ್ತಾರೆ, ಅಪ್ಪ ಎಮ್ಮೆ ಮೇಯಿಸ್ತಾರೆ. ರೈತರ ಮಗಳು. ಹೊಲದಲ್ಲಿ ರಾಗ್ಯ. ಕಷ್ಟಪಟ್ಟು SLC ವರೆಗೂ ಚೆನ್ನಾಗಿ ಓದಿಸಿದ್ದಾರೆ. ಮುಂದೆ ನಿಮ್ ಫ್ಯೂಚರ್ ನಿಮ್ ಕೈಯಲ್ಲಿದೆ. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ದೀರಿ? ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ. ಥ್ಯಾಂಕ್ಸ್. ಕೆಂಚಮ್ಮ ಅಂತ. ಏನ್ ಕೆಲಸ ಮಾಡ್ತೀರಾ? ಕೂಲಿ ಮಾಡ್ತೀವಿ. ನಿಮ್ಮ ಮಗಳು ಇಡೀ ಶಿರಾ ತಾಲೂಕಲ್ಲೇ ಸೆಕೆಂಡ್ ಬಂದಿದ್ದಾರಂತೆ, ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ ಸರ್. ಕೂಲಿ ಮಾಡಿ ಕಳ್ಸಿರೋ ನನ್ನ ಮಗಳು ಇವತ್ತು ಒಂದು ಹೆಸರು ತಂದ್ಲ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಮಕ್ಕಳು ಈ ತರನೇ ಓದ್ಲಿ, ಎಲ್ಲ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ ಅನ್ನೋದೇ ನನ್ನ ಆಸೆ. ಟೀಚರ್ಗಳಿಗೆ ಏನ್ ಕೇಳ್ಕೊತೀರಾ? ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ತುಂಬಾ ಎಫರ್ಟ್ ಹಾಕಿ ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಮನೇಲೆಲ್ಲ ಯಾವ ತರ ಓದ್ತಾ ಇದ್ರು? ಮನೆಯಲ್ಲೆಲ್ಲ ಚೆನ್ನಾಗಿ ಓದ್ತಿದ್ಲು. ಒಂದೊಂದ್ ದಿವಸ ಎಬ್ಬಸಿರಿ ಎದ್ದಾಡ್ತಿರ್ಲಿಲ್ಲ. ಆಮೇಲೆ ನಾನು ಫೋನ್ ಅಲಾರಾಮ್ ಇಟ್ಟು ನಾನ್ ಬೇಗ ಎದ್ದು ಎಬ್ಬಿಸ್ತಾ ಇದ್ದೆ. ಮತ್ತೆ ಒಂದೊಂದ್ ದಿವಸ ಮನೆ ಕಾಣ್ತಿದ್ಲು, ನಿದ್ದೆ ಕಟ್ಟಿ 12 ಗಂಟೆವರೆಗೂ ಒಂದೊಂದಿನ ಓದಿದ್ರೆ ಬೆಳಗ್ಗೆ 4 ಗಂಟೆ ಹಂಗೆ ಎದ್ದಾಡ್ತಿರ್ಲಿಲ್ಲ. ಆಮೇಲೆ ಅವ್ರ ಅಣ್ಣಂಗ್ ಫೋನ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ನನ್ಗೆ. ಅವಾಗ ಅವ್ನ್ ಫೋನ್ ಮಾಡಿ ಎಬ್ಬಿಸಾನೆ ಅವಳನ್ನ. ಅವ್ನ್ ಫೋನ್ ಮಾಡಿದ ತಕ್ಷಣ ಎದ್ ಬಿಡೋಳು. ಚೆನ್ನಾಗಿ ಅವನ್ನೆಲ್ಲ ಹೇಳ್ಕೊಟ್ಟು ಇದ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ಯಾರೆ. ಚೆನ್ನಾಗಿ ಓದಿದ್ದಾಳೆ. ಊರಿಗೂ ಸ್ಕೂಲ್ಗೂ ಒಳ್ಳೆ ಹೆಸರು ತಂದಾಳೆ. ನಮ್ಗೂ ಒಳ್ಳೆ ಹೆಸರು ತಂದಾಳೆ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಮಾನ್ಸಿ ಟೀಚರು ಎಕ್ಸಾಮ್ ಹಿಂದಿನ ದಿನಾನು ಹೇಳಿದ್ರು, ನೀನ್ ಚೆನ್ನಾಗಿ ಊಟ ಮಾಡು, ನೀನ್ ಚೆನ್ನಾಗಿ ತೆಗಿಬೇಕು, 600 ಮೇಲೆ ಬರ್ಲೇಬೇಕು ಅಂತ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು ನಮ್ಗೆ. ಮತ್ತೆ ರಘು ಸರ್ ಅಷ್ಟೇ, ಅವರು ಫೋನ್ ಎಲ್ಲ ಮಾಡೋರು. ಅವ್ರ ಗ್ರೂಪಿಗೆ ನಾನು ಇದ್ದಿದ್ದರಿಂದ ಫೋನ್ ಮಾಡೋರು. ಪ್ರತಿ ತಡಿ 5 ಗಂಟೆ ಹೆಂಗೆಲ್ಲ ನೀನ್ ನನಗೆ ಮಿಸ್ ಕಾಲ್ ಕೊಡ್ಬೇಕು ಅಂತ ಹೇಳರು. ಮತ್ತೆ ಅವ್ರು ನನಗೆ ಫೋನ್ ಮಾಡೋರು. ಒಂದೊಂದಿನ ನಾನು ಎದ್ದೇಳಲಿಲ್ಲ ಅಂದ್ರೆ ಯಾಕೆ ಇವತ್ತು ಎದ್ದಿಲ್ಲ ಅಂತ ಕೇಳರು. ಅವರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.